ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಂದರೆ GRT ಎಂಡೋಮೆಂಟ್ ಸ್ಕಾಲರ್ಶಿಪ್ 2024, 25, 26. ಈ ಸ್ಕಾಲರ್ಶಿಪ್ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಮತ್ತು ಅಪ್ಲೈ ಮಾಡಿ ಪ್ರೊಸೀಜರ್ ಏನು, ಎಷ್ಟು ಅಮೌಂಟ್ ಬರುತ್ತೆ, ಕಂಪ್ಲೀಟ್ ಡಿಟೇಲ್ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಬನ್ನಿ, ಈಗ ನೀವು ಗೂಗಲಲ್ಲಿ GRT ಸ್ಕಾಲರ್ಶಿಪ್ 2025 ಅಂತ ಕ್ಲಿಕ್ ಮಾಡಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಬಡಿ ಫಾರ್ ಸ್ಟಡಿ ಆ್ಯಪ್ ಲಿಂಕ್ ಕೂಡ ಬರುತ್ತೆ. ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಾವು ಇಲ್ಲಿ ನೋಡಬಹುದು GRT ಎಂಡೋಮೆಂಟ್ ಸ್ಕಾಲರ್ಶಿಪ್ 2025, 26. ಇದರಲ್ಲಿ ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಒನ್ ಬೈ ಒನ್ ಡೀಟೇಲ್ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್, ಎಂಡೋಮೆಂಟ್ ಸ್ಕಾಲರ್ಶಿಪ್ ನಮ್ಮ ಬೇರೆ ಬೇರೆ ರಾಜ್ಯ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಅದರಲ್ಲಿ ಕರ್ನಾಟಕ ಕೂಡ ಇದೆ. ಕರ್ನಾಟಕ ವಿದ್ಯಾರ್ಥಿ ಮತ್ತು 12th ಕ್ಲಾಸ್ ಪಾಸ್ ಆಗಿರುವ ಸ್ಟೂಡೆಂಟ್ಸಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಅಂದರೆ PUC 2 ಪಾಸ್ ಆಗಿರೋ ಸ್ಟೂಡೆಂಟ್ಸ್ಗಳಿಗೆ ಇದು ಅಪ್ಲೈ ಆಗುತ್ತೆ. ನೆಕ್ಸ್ಟ್, ಇದ್ರದ್ದು ಡೆಡ್ಲೈನ್ ಬಂದುಬಿಟ್ಟು 31 ಮೇ 2025 ಇದ್ರದ್ದು ಡೆಡ್ಲೈನ್ ಆಗಿದೆ. ಇದಕ್ಕೂ ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ಕ್ರೈಟೀರಿಯಾ ಇದೆ ಅಂದರೆ, ಏನೆಲ್ಲ ಅರ್ಹತೆ ಇರಬೇಕಂದ್ರೆ, ತಮಿಳುನಾಡು, ಪಾಂಡಿಚೇರಿ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳು ಇದನ್ನು ಅಪ್ಲೈ ಮಾಡಬಹುದು. ಅದರಲ್ಲಿ 12th ಕ್ಲಾಸ್ ಪಾಸ್ ಆಗಿರಬೇಕು ವಿತ್ 70% ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ಮತ್ತು ಪ್ರೀವಿಯಸ್ ಸೆಮಿಸ್ಟರಲ್ಲಿ 70% ಸ್ಕೋರ್ ಮಾಡಿರಬೇಕು. ಮತ್ತು ನೀವು ಅಡ್ಮಿಷನ್ ರೆಗ್ಯುಲರ್ ಇನ್ಸ್ಟಿಟ್ಯೂಷನ್ಸಲ್ಲಿ, ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ ತೊಗೊಂಡಿರಬೇಕು. ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು 5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ದಿಸ್ ಈಸ್ ಇಂಪಾರ್ಟೆಂಟ್. 5 ಲಕ್ಷಕ್ಕಿಂತ ಕಡಿಮೆ ಫ್ಯಾಮಿಲಿ ಇನ್ಕಮ್ ಇರಬೇಕು. ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಸೆಲೆಕ್ಷನ್ ಆದಮೇಲೆ ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ. ಏನೆಲ್ಲ ಡಾಕ್ಯುಮೆಂಟ್ ಎಲ್ಲ ಇದಕ್ಕೆ ಬೇಕೆಂದರೆ, ನಂಬರ್ 1 ಡಾಕ್ಯುಮೆಂಟ್ ಬೇಕಾಗಿರೋದು ಮಾರ್ಕ್ಸ್ ಕಾರ್ಡ್ ಮತ್ತು ಡೊಮೆಸೈಲ್ ಸರ್ಟಿಫಿಕೇಟ್, BPL ಕಾರ್ಡ್ ಮತ್ತು ಇನ್ಕಮ್ ಪ್ರೂಫ್. ಇವೆಲ್ಲ ಡಾಕ್ಯುಮೆಂಟ್ಸ್ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೈಯನ್ನು ಮಾಡಬೇಕಾಗತ್ತೆ. ಯಾವ ಥರ ಅಪ್ಲೈ ಮಾಡಬೇಕಂದ್ರೆ, ಇಲ್ಲಿ ಕಾಣಿಸ್ತಾ ಇರುವುದು ಬಡಿ ಫಾರ್ ಸ್ಟಡಿ ಆ್ಯಪಲ್ಲಿ ಅಪ್ಲೈ ನಾವು ಅಂತ ಬರುತ್ತೆ. ಇದನ್ನು ನೀವು ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ GRT ಎಂಡೋಮೆಂಟ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ನಂತರ OTP ಬರುತ್ತೆ. OTP ಬಂದ ನಂತರ ನೀವು ಎಲ್ಲ ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್, ಅಕಾಡೆಮಿಕ್ ಡೀಟೇಲ್ಸನ್ನು ಫಿಲಪ್ ಮಾಡಿದ ನಂತರ ಸ್ಕಾಲರ್ಶಿಪ್ ಫಾರ್ಮ್ಸ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದು ಸಲ ನೀವು ಸ್ಕಾಲರ್ಶಿಪ್ ಫಾರ್ಮ್ ಸಬ್ಮಿಟ್ ಆದ ನಂತರ ಬೇಸ್ಡ್ ಆನ್ ನಿಮ್ಮದು ಫೈನಾನ್ಷಿಯಲ್ ಕಂಡೀಷನ್ ಆರ್ ಎಕನಾಮಿಕಲ್ ಇನ್ಕಮ್ ಏನಿದೆ ಮತ್ತು ಮಾರ್ಕ್ಸ್ ಏನಿದೆ, ಆ ಆಧಾರದ ಮೇಲೆ ನಿಮ್ಮ ಸ್ಕಾಲರ್ಶಿಪ್ಸನ್ನು ಶಾರ್ಟ್ ಲಿಸ್ಟ್ ಮಾಡಲಾಗುವುದು. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.